ನಮ್ಮ ಪಂಚಾಯಿತಿ ಇವತ್ತು ಬಹಳ ಶ್ಲಾಘನೀಯ ಕೆಲಸ ಮಾಡಿದೆ. ನಮಸ್ಕಾರ ರೀ, ಹೆಂಗಿದಿರಿ ಎಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ರೀ. ನಾವು ಇವತ್ತು ಯಾವುದೋ ಒಂದು ಸಿಟಿಗೆ ಬಂದಿಲ್ಲ ರೀ, ಅಥವಾ ಯಾವುದೋ ಒಂದು ತಾಲೂಕು ಪ್ಲೇಸ್ ಬಂದಿಲ್ಲ. ನಾವು ಇವತ್ತು ಹಚ್ಚ ಹಸುರ ಕಾನೂನು ಇದು ನಮ್ಗೆ ಇದು ಮಲೆನಾಡು ಇದ್ದಂಗೆ ರೀ. ಹಂಗೆ ಸೃಷ್ಟಿ ಮಾಡ್ಯಾರ. ಈ ಪೀಡ್ ಒಳಗೆ ಏನು ಮಾಡ್ಯಾರ, ಒಂದು ವಿಶೇಷ ಸ್ಥಳಕ್ಕೆ ಕರ್ಕೊಂಡು ಹೊಂಟೀನಿ. ನಾ ಯಾಕೆ ಇಲ್ಲಿ ಬರ್ತಾಯಿದ್ದೀನಿ ಅನ್ನೋದು ನಿಮಗೆ ಮುಂದೆ ತೋರಿಸ್ತೀನಿ ರೀ. ಬರ್ರಿ, ಏನು ಎಷ್ಟು ಹಸುರು ಐತಿ ನೋಡಿರಿ. ನೋಡಿದ್ರಲ್ಲ, ಬರ್ರಿ ಈಗ ನಾವು ಹೊಂಟನ್ರಿ ಈಗ. ಯಾಕಂದ್ರೆ ನನಗೂ ಇಂಪಾರ್ಟೆಂಟ್. ಇಲ್ಲೆಲ್ಲ ನೀರಿನ ಕೊಡ ಮಾಡ್ಯಾರ್ರಿ, ನೋಡಿರಿ ಹೆಂಗೈತಿ. ಇಲ್ಲಿಂದ ನೀರು ಏನು ಪಾಸಾಗಿ ಎಲ್ಲ ಗಾರ್ಡನ್ಗೆ ಹೋಗುತ್ತೆ. ಅಂದ್ರೆ ಅದ್ರ ಬಗ್ಗೆ ಎಲ್ಲ ನೀರು ಅದಕ್ಕೆ ಸಪ್ಲೈ ಮಾಡ್ತಾರೆ. ಬರ್ರಿ ಈಗ ನಾವು ಹೋಗೋದು ಮುಖ್ಯ ಪಾಯಿಂಟಿಗೆ ನಾನು ಬರ್ತಾಯಿದ್ದೀನಿ ರೀ. ಬರ್ರಿ ನೋಡೋಣ ಹೆಂಗೈತೆ ನೋಡಿರಿ ಹಸಿರ. ಇದೆಲ್ಲ ಗಾರ್ಡನಿಂಗ್ ಮಾಡ್ಯಾರ. ಇದೊಂದು ಥರ ಜಾತಿಯ ಹುಲ್ಲು. ಇಲ್ಲಿ ತಿರುಗಾಡಲಿಕ್ಕೆ ಅವಕಾಶ ಇಲ್ಲ, ಯಾಕೆ ಮೇನ್ ರೋಡಿಗೆ ಬರ್ತಂದು ರೀ. ಬರ್ರಿ ನೋಡೋಣ. ಅಂದರೆ ಒಬ್ಬ ಇತಿಹಾಸಕಾರ ಇರ್ಬೋದು, ವಿದ್ಯಾರ್ಥಿ ಇರ್ಬೋದು, ಪುಸ್ತಕಗಳು ಮತ್ತು ಗ್ರಂಥಗಳು ಅಧ್ಯಯನ ಏನು ಅದಕ್ಕೆ ಅನ್ವಯಿಸ್ತಾವ, ಅವೆಲ್ಲ ಪುಸ್ತಕ ಬೇಕಾಗ್ತಾವೆ ರೀ. ನಾವು ಶಾಲೆ ಬಿಟ್ರೂ ನಮಗೆ ಪುಸ್ತಕದ ನಂಟು ಬಿಡವಲ್ದು. ಹಿಂಗಾಗಿ ನಾವು ಇವತ್ತು ಅಲ್ಲಿಂದ ಬಂದೀವಿ ರೀ. ಬರ್ರಿ ತೋರಿಸ್ತೀನಿ ರೀ. ಇದು ಮೇನ್ ಎಂಟ್ರೆನ್ಸ್. ಯಾರ್ದು ಬೈಕು ಅಂದರೆ ಅಂಗವಿಕಲರಿಗಾಗಿ ಬರಲಿಕ್ಕೆ ವ್ಯವಸ್ಥೆ ಮಾಡ್ಯಾರ. ಅದು ಮೇನ್ ಎಂಟ್ರಿ ರೀ. ನಿಮ್ಗೆ ಹೇಳ್ತೀನಿ ರೀ ಎಲ್ಲ ಹಂಗೈತೆ ನೋಡು. ಗ್ರಾಮ ಪಂಚಾಯಿತಿ ಕಾರ್ಯಾಲಯ ನಿಡೋಣಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನು ಕಟ್ಟಡ ಉದ್ಘಾಟನೆ ಆಗೈತೆ ರೀ. ಪರಮ ಪೂಜ್ಯ ಮುನಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಉದ್ಘಾಟನೆ ಮಾಡಿದ್ದಾರೆ. ಎಂ ಬಿ ಪಾಟೀಲ್ ಅವರ ಒಂದು ಜ್ಯೋತಿ ಬೆಳಗಿಸುವ ಮೂಲಕ ಇದನ್ನು ಇದು ಮಾಡಿದ್ದಾರೆ. ರಮೇಶ್ ಜಿಗಜಿಣಿ ಅವರು, ಶಿವಾನಂದ ಪಾಟೀಲ್ ಅವರು, ಶಾಂತಲಾ ಶಿವಲಿಂಗಪ್ಪ ಇವರ ಅಧ್ಯಕ್ಷತೆ, ಅಂದರೆ ಇವರು ಅಧ್ಯಕ್ಷರಿದ್ದರು. ಅವರ ಒಂದು ಇದರೊಳಗೆ ಇದು ಆಗೈತಿ. ಬರೀ ನೋಡೋಣ ಮ್ಯಾಗ ಅದರನ್ನ ಯಾರದರ ಡಿಜಿಟಲ್ ಗ್ರಂಥ ಇಲ್ಲ. ನಾನು ಹೊಂಟಿದ್ದು ಎಲ್ಲಂದ್ರೆ ಡಿಜಿಟಲ್ ಗ್ರಂಥ ಇಲ್ಲಿ ಕೊಟ್ಟೇನಿ ರೀ. ಯಾಕೆ ನಮಗೂ ಓದಬೇಕಾಗೈತಿ. ನೋಡ್ರಿ ಎಷ್ಟು ವಿದ್ಯಾರ್ಥಿಗಳು ಅದಾರ, ತೋರಿಸ್ತೀನಿ ರೀ. ಹೊರಗೆ ಕರೆದ ಮಾತಾಡೋಣ್ರಿ. ನಮಸ್ಕಾರ ರೀ. ನಾನು ಈಗ ಎಂಟ್ರಿ ಕೊಟ್ಟಿದ್ದೀನಿ ನಮ್ಮೂರಿನ, ಅಂದರೆ ನಿಡೋಣಿ ಗ್ರಾಮ ಪಂಚಾಯಿತಿಯಲ್ಲಿ. ಅಂದರೆ ಹೊಸ ಟೆಕ್ನಾಲಜಿಯಲ್ಲಿ ಮತ್ತು ಹೊಸ ವಿನ್ಯಾಸದಲ್ಲಿ ಗ್ರಂಥಾಲಯ ಮಕ್ಕಳಿಗಿರ್ಬೋದು, ವಿದ್ಯಾರ್ಥಿಗಳು, ಸ್ಟೂಡೆಂಟ್ಗಳು ಅಥವಾ ಇತಿಹಾಸಕಾರರಿಗೆ ಓದಲಿಕ್ಕೆ ಅದ್ಭುತ ಒಂದಿಷ್ಟು ಹೊಸ ಕಟ್ಟಡದಲ್ಲಿ ನಿರ್ಮಾಣ ಆಗಿದೆ. ಭಾಳ ಪ್ರಶಾಂತವಾಗಿರುವಂಥ ಸ್ಥಳ ನಮ್ಮೂರಿನ ಇದು ಗ್ರಂಥಾಲಯಕ್ಕೆ ನಾನು ಇವತ್ತು ಬಂದೀನಿ. ಯಾರಿಗೇನೂ ಪರಿಚಯ ಇಲ್ಲ ಜಾಸ್ತಿ. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಇನ್ನಷ್ಟು ಸರಳಗೊಳಿಸಲಿಕ್ಕೆ ನಮ್ಮ ಪಂಚಾಯಿತಿ ಇವತ್ತು ಬಹಳ ಶ್ಲಾಘನೀಯ ಕೆಲಸ ಮಾಡಿದೆ. ಭಾಳಷ್ಟು ವೆಚ್ಚದಲ್ಲಿ ಸುಸಜ್ಜಿತ ಒಂದು ಕಟ್ಟಡದಲ್ಲಿ ಒಳ್ಳೆಯ ಒಂದಿಷ್ಟು ಬೆಳಕು, ಒಂದಿಷ್ಟು ಆಸನಗಳ ವ್ಯವಸ್ಥೆ, ಹಾಗೆ ಎಲ್ಲ ಪುಸ್ತಕಗಳನ್ನು ನೀವು ನೋಡ್ತೀರಿ. ಆಯಾ ವರ್ಗದಲ್ಲಿ ಎಲ್ಲವನ್ನು ಯಾವುದು ದೊಡ್ಡ ಪಟ್ಟಣದಿರುವಂಥ ಲೈಬ್ರರಿಗೆ ಮೀರಿದಂಥ ಲೈಬ್ರರಿ ಎಲ್ಲಿದೆ ಅಂದರೆ ನಮ್ಮ ನಿಡೋಣಿ ಗ್ರಾಮದಲ್ಲಿ ಇದ್ರಿ. ಎಲ್ಲವನ್ನು ವಿಭಾಗ ಮಾಡಿ ಎಲ್ಲ ವ್ಯವಸ್ಥಿತವಾಗಿಟ್ಟಿದ್ದಾರೆ. ನೀವು ಕೂಡ ನಿಡೋಣಿ ಗ್ರಾಮಕ್ಕೆ ಬಂದರೆ ಒಂದು ಸಲ ವಿಸಿಟ್ ಕೊಡ್ರಿ. ನಿಡೋಣಿ ಗ್ರಾಮದ ಗ್ರಂಥಾಲಯ ಹೇಗಿದೆ ಅನ್ನೋದು ಪ್ರತಿಯೊಬ್ಬರೆಲ್ಲ ಬನ್ನಿರಿ. ಯಾಕಂದರೆ ಈಗ ನಾನು ಜಾಸ್ತಿ ಮಾಡಲಿಕ್ಕಾಗಲ್ಲ. ಯಾಕಂದರೆ ವಿದ್ಯಾರ್ಥಿಗಳು ಅಂದರೆ ಸ್ಟೂಡೆಂಟ್ಗಳು ತಮ್ಮ ವಿದ್ಯಾರ್ಜನೆಗೆ ಅಭ್ಯಾಸ ಮಾಡೋಕ್ಕೆ ಬಂದಿದ್ದಾರೆ. ನಾನು 5 ನಿಮಿಷ ಅವರ ಅನುಮತಿ ತೊಗೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿರಿ, ಎಲ್ಲ ತೋರಿಸ್ತೀನಿ ಯಾವ ಥರ ವ್ಯವಸ್ಥೆ ಇದೆ. ವಿದ್ಯಾರ್ಥಿಗಳಿಗಾಗಿ ಕುಡಿಯುವ ನೀರಿನ ಫಿಲ್ಟರ್ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಒಳಗಡೆ ನೀವು ಬಂದರೆ ಇನ್ನೂ ಸ್ಟಾರ್ಟ್ ಆಗಬೇಕಾಗಿದೆ. ಕೆಲವೊಂದಿಷ್ಟು ಅಭ್ಯಾಸದಲ್ಲಿ ಕೇವಲ ಪುಸ್ತಕದಲ್ಲಿ ಸಿಗಲಾರದಂಥ ವಿಷಯಗಳು ಏನಿದ್ರೆ ಅದನ್ನು ಅಭ್ಯಾಸ ಮಾಡಲಿಕ್ಕೆ ಆನ್ಲೈನ್ ಕೂಡ ನಾವು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಸುಮಾರು 2, 3, 4, 5, 6, 7, 8, 9, 10, 11, 12, 13 ಕಂಪ್ಯೂಟರ್ಗಳನ್ನು ಡಿಜಿಟಲ್ ಲೈಬ್ರರಿ ನಮ್ಮ ಸ್ಥಾಪನೆ ಆಗಿದೆ ನಮ್ಮ ನಿಡೋಣಿ ಗ್ರಾಮದಲ್ಲಿ. ಅದನ್ನು ನೀವು ಉತ್ತಮವಾಗಿ ಬಳಸ್ಕೊಂಡ್ರೆ
ನೀವು ಶಿಕ್ಷಣದಿಂದ ಮುಂದುವರೆದು ಉನ್ನತ ಹುದ್ದೆಯನ್ನು ಅಲಂಕರಿಸಿಕೋಸ್ಕರ ಸುಮಾರು ಗ್ರ್ಯಾಂಟ್ ಮೂಲಕ ಎಲ್ಲವನ್ನು ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ಹಾಗೆ ಎಲ್ಲ ಸದಸ್ಯರ ಬಳಗ ಕೂಡಿ ಒಂದು ಉನ್ನತೀಕರಿಸಿದಂಥ ಯಾವುದು ಗ್ರಂಥಾಲಯವನ್ನು ಡಿಜಿಟಲೀಕರಣ ಮಾಡಿದ್ದಾರೆ. ಹಾಗೆ ಪುಸ್ತಕಗಳು ಇದೆ, ಗ್ರಂಥಗಳಿವೆ, ಸಾಹಿತ್ಯ ಇದೆ, ಶಿಕ್ಷಣಕ್ಕೆ ಏನು ಬೇಕೋ ಎಲ್ಲವನ್ನು ನಿಡೋಣಿ ಗ್ರಾಮದಲ್ಲಿರುವಂಥ ಗ್ರಂಥಾಲಯದಲ್ಲಿ ನಿಮಗೆ ಸಿಗತ್ತೆ. ನಾನು ಕೂಡ ಯಾಕೆ ಬಂದಿದ್ದೀನಿ, ನಾನು ಒಬ್ಬ ಸ್ಟೂಡೆಂಟ್ ಅಲ್ಲ, ಆದರೂ ಕೂಡ ಇತಿಹಾಸಗಳನ್ನು ನಾನು ದಾಖಲೆಗಳನ್ನು ಒಯ್ಯಲೇಬೇಕು ಅಥವಾ ಬರ್ಕೊಂಡು ನಾನು ಇತಿಹಾಸ ಪುಟಗಳನ್ನು ನಿಮ್ಮೂರಿಗೆ ನಾನು ಬರ್ತಾಯಿದ್ದೀನಿ, ಹುಡುಕ್ಲಿಕ್ಕೆ ಬಂದಿದ್ದೀನಿ. ಆ ಇತಿಹಾಸ ಸಿಕ್ಕಾಗ ಅವನ್ನು ನೋಟ್ಸ್ ಮಾಡಿಕೊಂಡು ನಿಮ್ಮೂರಿಗೆ ನಾನು ಬರ್ತಾಯಿದ್ದೀನಿ. ನಿಮ್ಮೂರಲ್ಲಿ ಈ ಥರ ಲೈಬ್ರರಿ ಇದ್ದರೆ ಕಮೆಂಟ್ ಮಾಡಿರಿ. ಮತ್ತೆ ಸಿಗೋಣ.